ಕಲಿತವರೆಲ್ಲ ಕಲಿಸಬಹುದೇ? ಅದು ಕಲಿತವರೆಲ್ಲ ಕಲಿಸ್ಲಿಕ್ಕೆ ಬಂದೇ ಬಿಡ್ತಾ ಹೇಳಿಕ್ ಬರುದಿಲ್ಲ. ಫಸ್ಟ್ ಈಗ ರೂಪಕ, ಎರಡನೇ ಜಂಪೆ ತಾಳ ಆದ ತಕ್ಷಣ ಜಂಪೆ ತಾಳ ಮುಕ್ತಾಯ ಮಾಡಿಬಿಡ್ತಿದ್ರು. ಆಗ 10 ಅಕ್ಷರ ಆಗುದು, 1 ಅಕ್ಷರ ಕಮ್ಮಿ ಆಗ್ತಿತ್ತು. ಒಂದು ಸಂದರ್ಭದಲ್ಲಿ ನನಗೂ ಇನ್ನೊಬ್ಬ ಕಲಾವಿದ್ರು ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಆಯ್ತು. ಕಮ್ಮಟದಲ್ಲಿ ಚರ್ಚೆ ಆಯ್ತು. ರಾಘವ ನಂಬ್ಯಾರ 11 ಅಕ್ಷರದ ತಾಳಕ್ಕೆ 10 ಅಕ್ಷರದ ಮುಕ್ತಾಯ ಮಾಡೋದು ಎಷ್ಟು ಸರಿ ಅಂತ ಸ್ವಲ್ಪ ಜಟಾಪಟಿ ಆಗಿತ್ತದು ಒಂದು ಕಮ್ಮಟದಲ್ಲಿ. ಕೋರೆ ತಾಳಕ್ಕೊಂದು ಹಾಗಲ್ಲ, ಅಲ್ಲಿ ತಿರ್ಸಿ ಅದನ್ನ ದದಿಗಣದೀಮ ಅಂತ ಏಕತಾಳದ ಇದೆಲ್ಲ ಮುಕ್ತಾಯ ಮಾಡುತ್ತಾರೆ. ಎಲ್ಲರೂ ಹಾಗೆ ಮಾಡ್ತಾರೆ. ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಆದ್ರೆ ಅದನ್ನ ಕಷ್ಟ ಮಾಡುದು. ಒಳ್ಳೆ ಅಭಿನಯ ಮಾಡಿ ಕುಣಿಯವರಿಗೆ ಕಲಿಸ್ಲಿಕ್ಕೆ ಬಂದೇ ಬಿಟ್ಟು ಹೇಳಿಕ್ ಬರುದಿಲ್ಲ. ಅವರು ಪದ್ಯ ಹೇಳಿ ನೀವು ಚಂಡ ಮೊದಲೇ ಬಾರಿಸಿದ ಕೂಡಲೇ ಅಭಿನಯ ಮಾಡಿ ಚಂದ ಮಾಡ್ತಾರೆ, ಆದ್ರೆ ಹೇಳಿಕೊಡಿ ಅಂದ್ರೆ ಬರುದಿಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕೂಡ್ಲಿ ದೇವದಾಸರಾವ್ ಅವರು ತಾವು ಮಾರಣಕಟ್ಟೆ ಮೇಳವನ್ನ ತಿರುಗಾಟ ಮಾಡಿದ ನಂತರ, ತಮ್ಮ ಪ್ರೀತಿಯ ಭಾಗವತರ ಜೊತೆ ತಿರುಗಾಟ ಮಾಡಿದ ನಂತರ ಮತ್ತೆ ಬರುವುದಾದ್ರೆ ಮಾರಣಕಟ್ಟೆ ಮೇಳಕ್ಕೆ ಬರ್ತೀನಿ ಅಂತ ಹೇಳಿ ಬರ್ತೀರಿ. ಹೌದೌದು. ಅದ್ರ ನಂತರ ಯಾವ ಮೇಳದಲ್ಲೂ ತಾವು ಕಾಣಿಸಿಕೊಳ್ಳುವುದಿಲ್ಲ. ಇಲ್ಲ. ಗುರುವಾಗಿ ಅನೇಕ ಶಿಷ್ಯರನ್ನ ಯಕ್ಷರಂಗಕ್ಕೆ ತನ್ನನ್ನು ಸಿದ್ಧಪಡಿಸಿಕೊಟ್ಟಂತ ಕೀರ್ತಿ ತಮಗಿದೆ. ಯಾಕೆ ಇಷ್ಟು ವರ್ಷ ಗುರುತನದಲ್ಲಿಯೇ ಶಿಷ್ಯರನ್ನ ಸಿದ್ಧಪಡಿಸಿದ್ರೆ ಉಳಿದುಕೊಂಡ್ರಿ? ಮೇಳಕ್ಕೆ ಹೋಗ್ಬೇಕೆನ್ನುವಂತ ಮನಸ್ಸೇ ಆಗ್ಲಿಲ್ವೇ, ಅಥವಾ ಮೇಳದಿಂದ ತಮಗೆ ಕರೆ ಬರ್ಲಿಲ್ವೇ? ಮೇಳ ಅಂದ್ರೆ ಹೋಗ್ಬೇಕಂತ 1-2 ಬಾರಿ ನಾನು ಪ್ರಯತ್ನ ಮಾಡಿದ್ದೆ. ಮಂದರ್ತಿ ಮೇಳಕ್ಕೆ ಹೋಗ್ಬೇಕಂತ ಹೋಗಿ ಕೇಳಿದ್ದೆ. ಅಂದ್ರೆ ನಾನು ಮನೆಯಲ್ಲೇ ಇದ್ದಾಗ ಸ್ವಲ್ಪ ಸಮಯ ನಮ್ಮ ತುಂತರಾಡಿಯಲ್ಲಿ ನಮ್ಮ ಬಂಧುಗಳೊಬ್ರು ಹೇಳಿದ್ರು, ಮಂದರ್ತಿ ಮೇಳಕ್ಕೆಲ್ಲ ಜನ ಬೇಕಾಗ್ಬೋದು, ನೀವು ಸೇರ್ಬೋದಲ್ಲ ಮೇಳಕ್ಕೆ ಅಂತ ಹೇಳಿ. ಹೋದಾಗ ಅಲ್ಲಿ ಏನಾಯ್ತು ಅಂದ್ರೆ ಅವರಿಗೆ ನಾನು ಹೇಳಿ ಸಂಬಳ ಜಾಸ್ತಿ ಆಯ್ತು. ಆಗ ತುಂಬಾ ಕಡಿಮೆ ಸಂಬಳ, ಅದು ಅವ್ರಿಗೆ ಹೆಚ್ಚಾಯ್ತು ಅಂತ ಹೇಳಿದ್ರು. ನಾನ್ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಬೇಡ ಅಂತ ಬಿಟ್ಟೆ. ಆಮೇಲೆ ಮೇಳ ಅಂದ್ರೆ ಇಲ್ಲಿ ಕೇಂದ್ರಕ್ಕೆ ಬಂದ್ಮೇಲೆ, ತಕ್ಕಟೆಗೆ ಬಂದ್ಮೇಲೆ ಹಟ್ಟಿ ಅಂಗಡಿ ಮೇಳ ಅಂತ ಒಂದು ಪ್ರಾರಂಭ ಆಯ್ತು. ರಂಜಿತ್ ಅದು ಪೂರ್ಣ ಪ್ರಮಾಣದ ಮೇಳ ಆಗಿಲ್ಲ ಆಗ. ಅಂದ್ರೆ ವಾರಕ್ಕೊಂದು ಅಥವಾ 2 ಆಟ, ದಿನ ಆಟ ಇಲ್ಲ, ಆ ತರ ಆಟಗಳಿತ್ತು. ಆಗ ನಾನು ಇಲ್ಲಿ ಇದ್ಕೊಂಡೆ ಅಲ್ಲಿ ಆಟಗಳಿಗೆಲ್ಲ ಒಂದು 5-6 ತಿಂಗಳು ಹೋಗಿದ್ದೇನೆ. ತಡೆಗೆ ಯಾವ್ದೋ ಕಾರಣಕ್ಕೆ ಮತ್ತೆ ಅದನ್ನು ಬಿಟ್ಟೆ. ಮತ್ತೆ ನಾನು ಕಾಯಂ ಆಗಿ ಇದ್ರಲ್ಲ ಇದ್ದೇನೆ. ಮತ್ತೆ ಮೇಳಕ್ಕೆ ಹೋಗುವ ಕರೀತಾ ಇದ್ರು. ನಾನು ಮೇಳಕ್ಕೆ ಈಗ ಎಲ್ಲೋ ಒಂದು ಹೋದಾಗ, ಒಂದ್ ಬಾರಿ ಆಟ ನೋಡ್ಲಿಕ್ಕೆ ಹೋದಾಗ ಸ್ವಲ್ಪ ಮೊದ್ಲೇ ಬಾರಿಸಿ ಅಂತ, ಯಾರು ಜನ ಇಲ್ಲ ಅಂತ ಹಾಗೆ ಬಾರಿಸಿದಾಗ ಮೇಳಕ್ಕೆ ಬನ್ನಿ ಅಂತಲ್ಲಿ ಮ್ಯಾನೇಜರ್ಗಳೆಲ್ಲ ಒತ್ತಾಯ ಮಾಡಿದ್ದು ಉಂಟು. ನನಗೆ ಯಾಕೋ ಮೇಳ ಬೇಡ. ಮತ್ತೆ ಈಗ ಎಲ್ಲ ತುಂಬಾ ಬದಲಾವಣೆಗಳಾಗಿದೆ. ಮತ್ತೆ ನಿದ್ರೆ ಬಿಟ್ಕೊಂಡು ನಾನು ಮನೆಯಲ್ಲಿ ಹೆಂಡತಿ ಒಬ್ಳೇ ಇರುದು ಈಗ ನನ್ನೊಟ್ಟಿಗೆ. ಮತ್ತೆ ಮಕ್ಕಳೆಲ್ಲ ಬೇರೆ ಬೇರೆ ಊರಿಗೆಲ್ಲ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಮೇಳಕ್ಕೆ ಹೋದ್ರೆ ಮತ್ತೆ ಸಮಸ್ಯೆ ಆಗ್ತದೆ, ಮನೆಯಲ್ಲಿ ಬೇಸಾಯ ಎಲ್ಲ ಮಾಡ್ತಿದ್ದಾಗ. ಹಾಗಾಗಿ ಅದೆಲ್ಲ ಸಮಸ್ಯೆ ಆಗುತ್ತೆ, ಹೊಂದಾಣಿಕೆ ಆಗುದಿಲ್ಲ ಅಂತ ಮತ್ತೆ ಮೇಳಕ್ಕೆ ಹೋಗಿ. ಗುರುವಾಗಿ ಯಕ್ಷಗಾನದಲ್ಲಿ ಶಿಷ್ಯರನ್ನ ಸಿದ್ಧಪಡಿಸೋದಕ್ಕೆ ತಮಗೆ ಸಾರ್ಥಕತೆ ಇದೆ. ಹೌದು, ಅದು ಖಂಡಿತ. ಯಾಕಂದ್ರೆ ಗುರುಗಳಿಗೆ ಖುಷಿ ಆಗುದೇ ಶಿಷ್ಯ ಅವರಿಂದ ಮೇಲೆ ಬೆಳೆದಾಗ ಮಾತ್ರ. ನಾನು ಆ ರೀತಿಯ ಮನೋಭಾವ. ಖಂಡಿತವಾಗಿ ಶಿಷ್ಯರು ನಮ್ಮಿಂದ ಚೆನ್ನಾಗಿ ಹೆಸರು ಮಾಡಬೇಕು, ಅದು ಖುಷಿ ಆಗ್ತದೆ ನಮ್ಗೆ. ಖಂಡಿತವಾಗಿ ಗುರುಗಳೇ. ಕೂಡ್ಲಿ ಅವರೇ, ತಾವು ಯಕ್ಷಗಾನಗಳಿಗಲ್ಲದೆ ಆಟ ಕೂಟಗಳಲ್ಲಿಯೋ ಅಥವಾ ಈ ಶನಿಕತೆಗಳಲ್ಲಿಯೋ ತಾಳಮದ್ದಲೆಗಳಲ್ಲಿಯೋ ಇಂಥದ್ರಲ್ಲಿ ಅಥವಾ ಸಂಘ ಸಂಸ್ಥೆ ಕಾರ್ಯಕ್ರಮಗಳಲ್ಲಿಯೋ ಅಥವಾ ಯಕ್ಷ ರೂಪಕಗಳಲ್ಲಿಯೋ ಭಾಗವಹಿಸಿದಂತ ನೆನಪುಗಳಿಂದ ಯಾವ್ದು ಇದೆಯಾ? ಇದೆ. ನಾನು ಮಾರ್ಪಳ್ಳಿಯವರು ಅಂತ ಹೇಳಿದಲ್ಲ, ಅವರು ನಾವು ಒಂದ್ ಕಾಲದಲ್ಲಿ ಇಬ್ಬರದ್ದು ಪರಿಸ್ಥಿತಿ ಒಂದೇ ಇತ್ತು. ಅವರು ಆರ್ಥಿಕವಾಗಿ ಒಂದ್ ಕಾಲದಲ್ಲಿ ಬಹಳ ಕಷ್ಟಪಟ್ಟವ್ರೆ. ಆವಾಗ ನಾನು ಅವರಿಬ್ಬರು ಅಳಿಯಂದ್ರಿದ್ರು, ರವಿಕಿರಣ್ ಶಶಿಕಿರಣ್ ಅಂತ. ರವಿಕಿರಣ್ ಅದ್ಭುತ ಹಾಡುಗಾರ ಹಿಂದೂಸ್ತಾನಿ, ಶಶಿಕಿರಣನು ಹಾಡ್ತಾನೆ, ತಬಲ ಬಾರಿಸ್ತಾನೆ, ಮತ್ತೆ ಭಾಗವತಿಗೆ ಅಭ್ಯಾಸ ಮಾಡಿದ. ನಾವು ಒಳ್ಳೆ ಹಾಡ್ತಾನೆ. ನಾವೆಲ್ಲ ಒಟ್ಟಾಗಿ ಒಂದು ನಿನಾದ ಅಂತ ಒಂದು ತಂಡ ಮಾಡಿ ಭಾವಗೀತೆ ತಂಡ ಮಾಡಿ, ಅದು 1-2 ವರ್ಷ ನಡೆದಿದೆ ಚೆನ್ನಾಗಿ. ನಮ್ಗೆ ಅಂದ್ರೆ ನಾವದು ಮಾಡ್ತೇವೆ ಅಂತ ಮಾಡಿದ್ದಲ್ಲ, ಏನು ಇಲ್ಲ, ಎಲ್ಲ ಒಟ್ಟಾಗಿ ಏನೂ ಇಲ್ಲಿದ್ದವ್ರು ಒಟ್ಟಾಗಿ ಒಂದು ತಂಡ ಮಾಡಿ ಅದು ಒಳ್ಳೆ ಹೆಸರು ಮಾಡಿತ್ತು. ತುಂಬಾ ಕಡೆ ಎಲ್ಲ ಪ್ರದರ್ಶನ ಎಲ್ಲ ಕೊಟ್ಟಿದ್ದೇವೆ ನಾವು ಶಾಲೆಗಳಲ್ಲಿ. ಅಲ್ಲಿ ಬೇಂದ್ರೆ ಅವರ ಹಾಡು, ಕುವೆಂಪು ಅವ್ರ ಹಾಡು, ಒಳ್ಳೊಳ್ಳೆ ಹಾಡು ಮಾರ್ಪಳ್ಳಿ ಅವ್ರು ಸಂಯೋಜನೆ ಮಾಡಿ ಅವ್ರು ಚೆನ್ನಾಗಿ ಹಾಡ್ತಾರೆ.
ರವಿಕಿರಣಕ್ಕೆ ಹಾಡ್ತಿದ್ದ, ನಾನು ಮದ್ದಳೆ ತಬಲ ಅದೆಲ್ಲ ಒಟ್ಟು ಸೇರಿಸಿ ಬೇರೆ ರೀತಿಯ ಮ್ಯೂಸಿಕ್ ಮಾಡಿ ನಾವು ಒಂದಷ್ಟು ದಿನ ಅದನ್ನ ಮಾಡಿತ್ತು. ಕಡೆಗೆ ನಾವು ಅದನ್ನ ಮತ್ತೆ ಕೈ ಮಾಡಿತ್ತು. ಅವರು ಒಬ್ಬರೊಬ್ರು ಒಂದೊಂದು ಉದ್ಯೋಗಕ್ಕೆ ಹೋದ್ರು, ಅದು ಅಲ್ಲಿಗೆ ನಿಂತೋಯ್ತು. 2 ವರ್ಷಗಳ ಕಾಲ ಹೌದೌದು. ಆಮೇಲೆ ಈ ಗೊಂಬೆ ಆಟಕ್ಕೆ ಹೋಗ್ತಾ ಇದ್ದಾನೆ. ವಿಶೇಷವಾದ ಈಗ ಒಂದು 2-3 ವರ್ಷದಿಂದ ಗೊಂಬೆ ಆಟಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲೇ ಉಪ್ಪಿನ ಕುದ್ರು, ಗೊಗ್ಗ ಕಾಮತ್, ಹೊಗ್ಗ ಭಾಸ್ಕರ ಕಾಮತ್ ಅವರ ಇದ್ರಲ್ಲಿ ಹೋಗ್ತಾ ಇದ್ದಾನೆ. ಆಮೇಲೆ ಸಂಘ ಸಂಸ್ಥೆಗೆಲ್ಲ ಹೇಳ್ತಾರೆ, ಒಡ್ಡರ್ಸಲ್ಲಿ ಅಲ್ಲಿ ಒಂದು ಕ್ಲಾಸು ಮಾಡ್ತಾ ಇದ್ದೇನೆ, ಸಂಘಗಳಿದೆ. ಮತ್ತೆ ಯಕ್ಷ ಶಿಕ್ಷಣದ್ದು 1-2 ವರ್ಷ ನಾನು ಮಾಡಿದ್ದೇನೆ ಈ ಶಾಲೆಗಳಲ್ಲಿ, 1-2 ಶಾಲೆಗಳಲ್ಲಿ ಮಾಡಿದ್ದೇನೆ. ಆಮೇಲೆ ತುಂಬಾ ಶಾಲೆಗಳಲ್ಲೂ ಹೇಳ್ಕೊಟ್ಟಿದ್ದೆ. ಮತ್ತೆ ಸಂಘ ಸಂಸ್ಥೆಗೆಲ್ಲ ಹೋಗ್ತಾ ಇದ್ದೆ ಮೊದಲೇ ಬರ್ಲಿಕ್ಕೆ. ಆಮೇಲೆ ಶನಿಕತೆಗೆ ನಿಮ್ದೇ ಒಂದು ತಂಡ ಇದೆ, ಅದ್ರಲ್ಲಿ ಈಗ ಕಾಯಂ ಸದಸ್ಯನಾಗಿ ಇದ್ದೇನೆ ನಾನು. ಆಮೇಲೆ ಇಲ್ಲಿ ಬಸವರಾಜ್ ಅಂತ ಅವ್ರದ್ದು ಒಂದು ತಂಡ ಇತ್ತು, ಫಸ್ಟ್ ಅಲ್ಲಿಗೆ ಹೋದದ್ದು ನಾನು. ಅವ್ರ ತಂಡದಲ್ಲೂ ಹೋಗ್ತಿದ್ದೆ. ಕರೆದ್ರೆ ನಾವು ಎಲ್ಲಿಗೆ ಹೋಗ್ತೇವೆ, ಅವಕಾಶ ಇದ್ರೆ, ನಮ್ಗೆ ಪುರ್ಸೊತ್ತಿದ್ರೆ. ಹಾಗೇನೆ ಹೂವಿನ ಕೋಲಿನಲ್ಲಿ ತಾವು ತಮ್ಮ ಗುರುತನದಲ್ಲಿ ಹೂವಿನ ಕೋಲು ಇಂಥದ್ದೊಂದನ್ನ ಹೂವಿನ ಕೋಲು ಇಲ್ಲಿ ಯಶಸ್ವಿ ಕಲಾವಿನ ಇದಕ್ಕೆ ಬಂದ ಮೇಲೆ ಇಲ್ಲಿ ಹೂವಿನ ಕೋಲು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಭಾಗವತರು ಇದ್ದಿದ್ರು, KP ಹೆಗ್ಡೆ ಅವರು, ನಾನು, ಆಮೇಲೆ ಲಂಬೋದರ ಹೆಗ್ಡೆ ಅವರು, ಅವರೆಲ್ಲ ಇದ್ದು ಇಲ್ಲಿಗ ವರ್ಷವೂ ಮಾಡ್ತಾ ಇದ್ದೇವೆ. ಈಗ ಸುಮಾರು ಒಂದು 7-8 ವರ್ಷ ಆಯ್ತು. ಅಂದ್ರೆ ನಮ್ದು ಏನಂದ್ ಹೂವಿನ ಕೋಲು ಅಂದ್ರೆ ಎಲ್ಲಾ ಮನೆಗೆ ಹೋಗುದಿಲ್ಲ, ಲಿಮಿಟೆಡ್ ಮನೆ, ಆಸಕ್ತಿ ಇರುವ ಮನೆಗೆ ಮಾತ್ರ ಹೋಗುದು. ಹೌದು. ಮತ್ತೆ ವೆಹಿಕಲ್ ಅಲ್ಲೇ ಹೋಗುದು. ನಾವು ಮೊದಲಿನ ಅನುಭವ ಅಂದ್ರೆ ನಾವು ಮನೆ ಬಿಡದೆ ಹೋಗ್ತಿದ್ವಿ. ನಾವು ಸಣ್ಣನಲ್ಲಿರುವಾಗ ಸಣ್ಣದಲ್ಲಿ ಮನೆ ಬಿಡದೆ ಹೋಗ್ತಿತ್ತು. ಮತ್ತೆ ಸ್ವಲ್ಪ ದೊಡ್ಡದಾದ ಯಕ್ಷಗಾನ ಕಲ್ತ ಮೇಲೆ ಉಳ್ತೂರು ಸೀತಾರಾಮಣ್ಣ ಅಂತ ಒಬ್ರು ಕಲಾವಿದ್ರಿದ್ರು, ಬಹಳ ಬಡ ಕಲಾವಿದ್ರು ಅವ್ರು. ಈಗ ಮಕ್ಕಳೆಲ್ಲ ಒಳ್ಳೆ ಇದ್ರಲ್ಲೂ ಇದ್ದಾರೆ, ಡಾಕ್ಟ್ರು ಎಲ್ಲ ಆಗಿದ್ದಾರೆ. ಅವ್ರಿಗೆ ಕಷ್ಟ ಇತ್ತಂತ ನಾನು ಅವ್ರು ಒಟ್ಟಾಗಿ 1-2 ವರ್ಷ ಮಾಡಿದ್ದೇವೆ. ಅಂದ್ರೆ ಅವರು ಮೊದ್ಲೇ ಬಾರಿಸ್ತಾರೆ, ಸ್ವಲ್ಪ ಪದ್ಯ ಹೇಳ್ತಾರೆ, ನಾವಿಬ್ರು ಶೇರ್ ಮಾಡ್ಕೊಂಡು ಒಂದ್ಸಲ ಅವ್ರು ಪದ್ಯ ಹೇಳು, ಒಂದ್ಸಲ ನಾನು ಪದ್ಯ ಹೇಳು. ಅಂದ್ರೆ ಮನೆಯಲ್ಲ ಅಲ್ವಾ, ಅದೇನು ಸಾಕಾಗ್ತದೆ ಅಂತ ಹಾಗೆ ಮಾಡಿ 1-2 ವರ್ಷ ಅದ್ರಲ್ಲಿ ತಿರ್ಗಾಟ ಮಾಡಿ ಇಲ್ಲಿ ಬಂದ್ಮೇಲೆ ಈಗ ಕಾಯಂ ಮಾಡ್ತಾ ಇದ್ದೇವೆ. ಎಲ್ಲ ದಿನ ಅಂತಲ್ಲ, ಕೆಲವು ದಿನದಲ್ಲಿ ಮಾಡ್ತೇವೆ, ಕೆಲವು ದಿನ ಆಗದಿದ್ರೆ ಕೈದ್ ಮಾಡ್ತೇವೆ. ಅಂದ್ರೆ ಆಸಕ್ತಿ ಇರೋರ ಮನೆಗೆ ಮಾತ್ರ ಹೋಗಿ ಮಾಡ್ತಾ ಇದ್ದೇವೆ. ಕೂಡ್ಲಿ ದೇವದಾಸರವರೇ, ಯಕ್ಷಗಾನ ಕಲಿತವರೆಲ್ಲ ಕಲಿಸಬಹುದೇ? ಅದು ಕಲಿತವರೆಲ್ಲ ಕಲಿಸ್ಲಿಕ್ಕೆ ಬಂದೇ ಬಿಡ್ತದೆ ಹೇಳಿಕ್ ಬರುದಿಲ್ಲ. ಕಲಿಸುವ ಕ್ರಮ ಎಲ್ರಿಗೂ ಬರುವಂತದ್ದಲ್ಲ. ಅದಕ್ಕೆ ಮುಖ್ಯವಾಗಿ ತಾಳ್ಮೆ ಬೇಕು, ಮುಖ್ಯವಾಗಿ ಬೇಕಾಗುವ ತಾಳ್ಮೆ. ಮತ್ತೆ ಹೀಗೆ ಅನ್ನುವ ಒಂದು ನಿಘಂಟು ಬೇಕು. ಕಲಿಸುವಾಗ ತುಂಬಾ ಸಮಸ್ಯೆಗಳು ಉಂಟಾಗ್ತದೆ. ನಮ್ಗೆ ಅಂತದ್ದು ಆದದ್ದುಂಟು. ಯಾಕಂದ್ರೆ ನಾವು ನಮ್ಮಲ್ಲಿ ಒಂದು ಚೌಜಂಪೆ ಅಂತ ಒಂದು ತಾಳ ಉಂಟು. ಅದು ಪ್ರಚಲಿತ ಇಲ್ಲ, ಇತ್ತು ಒಂದು ಕಾಲದಲ್ಲಿ. ಅದರಲ್ಲಿ ಒಂದು ರೂಪಕ ತಾಳ, ಒಂದು ಜಂಪೆ ತಾಳ ಮಿಕ್ಸ್ ಮಾಡಿ 11 ಅಕ್ಷರದ ತಾಳ. ಅದು ಏನಾಗ್ತದೆ ಅಂದ್ರೆ ಮೇಳದಲ್ಲಿ ಮೊದಲು ಮಾಡ್ತಿದ್ರಂತೆ ನಮ್ಮ ಗುರುಗಳೆಲ್ಲ ಇರುವಾಗ. ಕೊನೆಗೆ ಅದು 2ನೇ ಇದರಲ್ಲಿ ಜಂಪೆ ತಾಳ ಬರ್ತದೆ. ಫಸ್ಟ್ ಇದು ರೂಪಕ, 2ನೇ ಜಂಪೆ ತಾಳ ಆದ ತಕ್ಷಣ ಜಂಪೆ ತಾಳ ಮುಕ್ತಾಯ ಮಾಡಿಬಿಡ್ತಿದ್ರು. ಆಗ 10 ಅಕ್ಷರ ಆಗುದು, 1 ಅಕ್ಷರ ಕಮ್ಮಿ ಆಗ್ತಿತ್ತು. ಇದು ವಸಂತ ಭಾರದ್ವಾಜರು ಅವರು ಇದು ಮಾಡಿದ ಅವರ ಪುಸ್ತಕದಲ್ಲಿ ಬರ್ತಿದ್ದಾರೆ. ಅವರು ಬರೆಯುವಾಗ ಹಾಗೆ ಬೊಟ್ಟೆಲ್ಲ ಹಾಕಿ ಕೆಳಗಷ್ಟೇ ಮುಕ್ತಾಯ ಅಳತೆ ಬರ್ಬೇಕಂತ ಮಾಡಿದ್ದಾರೆ. ಆದ್ರೆ ಪ್ರಚಲಿತದಲ್ಲಿ ಹಾಗಿಲ್ಲ. ಅದು ಒಂದ್ಸಲ ಒಂದು ಸಂದರ್ಭದಲ್ಲಿ ನನಗೂ ಇನ್ನೊಬ್ಬ ಕಲಾವಿದ್ರು ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಆಯ್ತು. ಕಮ್ಮಟದಲ್ಲಿ ಚರ್ಚೆ ಆಯ್ತು. ರಾಘವ ನಂಬ್ಯಾರ ಅವರು ಒಳ್ಳೆ ವಿದ್ವಾಂಸರೇ. ಅವ್ರು ಅಂದ್ರೆ ಅದು ಹಾಗೆ ಇರ್ಬೇಕು ಅಂತ ಹೇಳುವರು. ನಾನ್ ಹೇಳಿದೆ ಅದು ನಮ್ಗೆ ಕಲಿಸುವಾಗ ಸಮಸ್ಯೆ ಆಗ್ತದೆ. ಈಗ 11 ಅಕ್ಷರದ ತಾಳಕ್ಕೆ 10 ಅಕ್ಷರದ ಮುಕ್ತಾಯ ಮಾಡೋದು ಎಷ್ಟು ಸರಿ ಅಂತ. ಕನಿಷ್ಠ ಪಕ್ಷ 11 ಅಕ್ಷರ ಆದ್ರೂ ಮಾಡ್ಬೇಕಲ್ಲ. ಹಾಗಾಗಿ ನಾನು ಅದಕ್ಕೆ ಬೇರೆ ಮುಕ್ತಾಯ ಮಾಡ್ಕೊಂಡಿದ್ದೇನೆ, ಅದನ್ನ ನಾನು ಬಾರಿಸ್ತೇನೆ ಅಂತ ಸ್ವಲ್ಪ ಜಟಾಪಟಿ ಆಗಿತ್ತದು ಒಂದು ಕಮ್ಮಟದಲ್ಲಿ. ಆಮೇಲೆ ನಾನು ಭಾರದ್ವಾಜರ ಹತ್ರ ಹೇಳಿದೆ, ಬೇರೆ ಒಂದು ಕಮ್ಮಟ ಆದಾಗ, ಸೌಂದದಲ್ಲಿ ಒಂದು ಕಮ್ಮಟ ಆದಾಗ, ನೀವು ಹೀಗೆ ಬರ್ದಿದ್ದೀರಿ ಅದು ಅಷ್ಟೇ ಬೇಕು ಅಂತ. ಅದು ನನಗೂ ಇನ್ನೊಬ್ಬರಿಗೂ ಹಾಗೆ ಸ್ವಲ್ಪ ಚರ್ಚೆ ಆಗಿದೆ, ಇದ್ರಲ್ಲಿ ಸರಿ ಯಾವುದು, ಅವು ನೀವು ಹೇಳಿದೆ ಸರಿ ಅಂತ ಹೇಳಿದ್ರು. ಯಾಕಂದ್ರೆ 11 ಅಕ್ಷರದಕ್ಕೆ ಲೆಕ್ಕ 22 ಆವರ್ತ ಅಂದ್ರೆ 22 ಅಕ್ಷರದ ಮುಕ್ತಾಯ ಆಗ್ಬೇಕು. ಅದನ್ನು ಮಾಡ್ಬೋದು, ಈಗ ಮಾಡಿದ್ದಾರೆ, ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಕನಿಷ್ಠ 11 ಆದ್ರೂ ಬೇಕಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಿ, ಅಂದ್ರೆ ಕಲಿಸುವಾಗ ಸಮಸ್ಯೆ ಏನಾಗುತ್ತಂದ್ರೆ ಮಕ್ಕಳು ಕೇಳ್ತಾರೆ, ಈಗ 11 ಅಕ್ಷರದ ತಾಳಕ್ಕೆ ಮುಕ್ತಾಯ 10 ಅಕ್ಷರ ಯಾಕೆ ಗುರುಗಳೇ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು?
ಅಲ್ವಾ? ಖಂಡಿತವಾಗಿ. ಹಾಗಾಗಿ ಸಮಸ್ಯೆ. ಈಗ ನೋಡಿ, ಕೋರೆ ತಾಳ ಅನ್ನೋದು ಹಾಗೆ ಇದೆ ಈಗಲೂ ಕೂಡ. ಕೋರೆ ತಾಳಕ್ಕೆ ಮುಕ್ತಾಯ ಕೋರೆ ತಾಳದಲ್ಲೇ ಆಗ್ಬೇಕು. ಎಲ್ಲಾ ತಾಳಕ್ಕೂ ಮುಕ್ತಾಯ ಅದೇ ದಸ್ತನ್ ಹಾಕೊಂಡೇ ಮುಕ್ತಾಯ ಮಾಡುದು. ಕೋರೆ ತಾಳಕ್ಕೊಂದು ಹಾಗಲ್ಲ, ಅಲ್ಲಿ ತಿರ್ಸಿ ಅದನ್ನ ದದಿಗಣ ಧೀಮಂತ ಏಕತಾಳದ ಇದೆಲ್ಲ ಮುಕ್ತಾಯ ಮಾಡುತ್ತಾರೆ. ಎಲ್ಲರೂ ಹಾಗೆ ಮಾಡ್ತಾರೆ. ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಆದ್ರೆ ಅದನ್ನ ಕಷ್ಟ ಮಾಡುದು, ಸಾರ್ವತ್ರಿಕವಾಗಿ ಮಾಡುದು ಕಷ್ಟ. ನಾವು ಒಬ್ಬರು ಮಾಡಿ ತೋರಿಸಬಹುದು ಅಷ್ಟೇ, ಬಿಟ್ರೆ ಅದೀಗ ರಂಗದಲ್ಲಿ ಹಾಗೆ ಆಗಿ ಹೋಗಿದೆ. ಅದೇ ಸಿಂಧು ಪ್ರಚಲಿತಲ್ಲಿದೆ. ಹಾಗಾಗಿ ಕಲಿಸುವವರಿಗೆ ಇದೆಲ್ಲ ಗೊತ್ತಿರ್ಬೇಕಾಗ್ತದೆ. ಸರಿಯಾದ ಒಂದು ಇದು ಹೀಗೆ ಅಂತ ನಿಘಂಟಾಗಿ ಗೊತ್ತಿದ್ರೆ ಕಲಿಸಿ ಸುಲಭ. ಮತ್ತೊಂದು ತಾಳ್ಮೆ ಬೇಕು. ಕೆಲವರಿಗೆ ಏನಾಗ್ತದೆ, ಒಂದ್ಸಲ ಹೇಳ್ಕೊಡ್ತಾರೆ, 2 ಸಲ ಹೇಳ್ಕೊಡ್ತಾರೆ, 3ನೇ ಸಲ ಸಿಟ್ಟು ಬರ್ತದೆ ಅವರಿಗೆ, ಬೈತಾರೆ. ಮಕ್ಕಳಿಗೆ ಬೈದ ಕೂಡ ಅವ್ರಿಗೆ ನಿರಾಶೆ ಆಗ್ತದೆ. ಯಾಕಂದ್ರೆ ಕಲಿಯುವ ಮಕ್ಕಳು ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ. ನಿಮ್ಮ ಶಾಲೆಗಳಲ್ಲೂ ಹಾಗೆ ಅಲ್ವಾ? ಒಬ್ಬ 100 ತೆಗಿತಾನೆ, ಇನ್ನೊಬ್ಬ 90 ತೆಗಿತಾನೆ, ಮತ್ತೊಬ್ಬ ಫೇಲ್ ಆಗ್ತಾನೆ. ಅವರ ಬುದ್ಧಿಶಕ್ತಿ ಮೇಲೆ ಹೋಗ್ತದೆ. ಇದು ಪೂರ್ಣ ಪ್ರಮಾಣದ ಒಂದು ಬರೀ ಥಿಯರಿ ಸಾಕಾಗುದಿಲ್ಲ, ಪ್ರಾಕ್ಟಿಕಲ್ ಬೇಕಾಗ್ತದೆ. ಈಗ ನಾವು ಯಾರಿಗೆ ಹೇಳಿಕೊಟ್ರು ನೀವು ಮೊದಲೇ ಹೇಳಿಕೊಡ್ಬೋದು. ಕೈ ಚುರುಕನ್ನೋದು ಅವ್ರಿಗೆ ಬಿಟ್ಟದ್ದು, ನಾವು ಮಾಡ್ಕೊಳಿಕ್ ಆಗುದಿಲ್ಲ. ನಾವು ವಿಷಯ ಹೇಳ್ಬೋದು, ಬಿಟ್ರೆ ಅವ್ರ ಪರಿಶ್ರಮ ಬೇಕು. ಇಲ್ಲಿ ಶಿಷ್ಯರು ಅಂತವರೇ ಬೇಕು. ಅವರಿಗೆ ಸ್ವಲ್ಪ ಅದನ್ನ ತಗೊಳ್ಳುವ ಗುಣ ಬೇಕು. ಬರೀ ನಾವು ಒಬ್ಬರನ್ನ ತಯಾರು ಮಾಡ್ತೇವೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಲಯ ಇರುವುದಿಲ್ಲ ಒಬ್ಬನಿಗೆ. ಲಯ ಇಲ್ಲ ಅಂದ್ರೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಪರಬ್ರಹ್ಮ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ತಪ್ಪು ಹೇಳುದೇ ಅವ್ರು. ಹಾಗಾಗಿ ಹೌದು. ಮತ್ತೆ ಒಳ್ಳೆ ಅಭಿನಯ ಮಾಡಿ ಕುಣಿಯವರಿಗೆ ಕಲಿಸ್ಲಿಕ್ಕೆ ಬಂದೇ ಬಿಟ್ಟು ಹೇಳಿಕ್ ಬರುದಿಲ್ಲ. ಅವರು ಪದ್ಯ ಹೇಳಿ ನೀವು ಚಂಡ ಮೊದಲೇ ಬಾರಿಸಿದ ಕೂಡಲೇ ಅಭಿನಯ ಮಾಡಿ ಚಂದ ಮಾಡ್ತಾರೆ. ಆದ್ರೆ ಹೇಳಿಕೊಡಿ ಅಂದ್ರೆ ಬರುದಿಲ್ಲ. ಹೇಳಿಕೊಡ್ಬೇಕಿದ್ರೆ ಅವನಿಗೆ ಪದ್ಯ ಹೇಳಿಕ್ಕೂ ಗೊತ್ತಿರ್ಬೇಕು ಮುಖ್ಯವಾಗಿ. ಯಾಕಂದ್ರೆ ಯಕ್ಷಗಾನದಲ್ಲಿ ಆಧಾರ ಪದ್ಯವೇ. ಭಾಗವತನೇ ಒಂದೇ ವಿಷಯ ಅಂತ ಇರುವುದಲ್ಲ, ಪದ್ಯದ ಮೇಲೆ ಮತ್ತೆ ಮದ್ದಳೆ ಚಂಡೆ ಕುಣಿತ ಬರುವಂತದ್ದು. ಪದ್ಯ ಹೇಳಿ ಗೊತ್ತಿದ್ರೆ ಮಾತ್ರ. ಈಗ ರಾಗಬದ್ಧವಾಗಿ ಹೇಳಿ ಗೊತ್ತಿದ್ರು ನಡೀತದೆ, ತಾಳಬದ್ಧವಾಗಿ ಅಕ್ಷರಗಳು ಎಲ್ಲೆಲ್ಲಿ ಬರ್ತದೆ. ಈಗ ನಮ್ಮ ಅನೇಕ ಶಿಷ್ಯರಿದ್ದಾರೆ ಹೇಳ್ಕೊಡು, ಆದ್ರೆ ಅವ್ರಿಗೆ ಹಾಡ್ಲಿಕ್ಕೆ ಗೊತ್ತುಂಟು, ಅಂದ್ರೆ ಅವ್ರ ರಂಗಸ್ಥಳದಲ್ಲಿ ಭಾಗವತಿಗೆ ಮಾಡುದಿಲ್ಲ. ಅದಕ್ಕೆ ಒಂದು ಸ್ವರ ಅಥವಾ ರಾಗಜ್ಞಾನ ಎಲ್ಲ ಇಲ್ಲ. ಆದ್ರೆ ಅವ್ರು ಹೇಳಬಲ್ರು, ಇದು ಹೀಗೆ ಬರ್ತದೆ. ಹೀಗೆ ನೋಡಿ ನಿರ್ಮಲ ಜಲ ಸಮೀಪದ ಇದ್ರೆ ನೋಡಿ ನಿರ್ಮಲ ಜಲ ಸಮೀಪದಿ ಹಾಗೆ ಹೇಳಿ ಗೊತ್ತಿರ್ಬೇಕು. ರಾಗ ಬಾರದಿದ್ರು ಅಡ್ಡಿಲ್ಲ. ಖಂಡಿತ ಆ ಸಾಹಿತ್ಯ ಅಭಿನಯ ಮಾಡುವಾಗ ಇಂತಲ್ಲಿ ಹೀಗೆ ಬರ್ಬೇಕಂತ ಅವ್ರು ಹೇಳ್ಕೊಡ್ಲಿಕ್ಕೆ ಆಗ್ತದೆ. ಆಗ ನಾಳೆ ಭಾಗವತಿಗೆ ಬೇರೆ ಅವನು ಕರೆಸ್ತಾರೆ ಅವ್ರು. ಖಂಡಿತ ಹಾಗೆ ಒಟ್ಟಾರೆಯಾಗಿ ಅತ್ಯುತ್ತಮ ಕಲಿತವರು ಅಭಿನಯ ಮಾಡುವವರು ಕೂಡ ಕಲಿಸಬಲ್ಲರಲ್ಲ. ಅಲ್ಲ, ಅದ್ರ ಕಲಿಲಿಕ್ಕೆ ತಾಳ್ಮೆ ಮುಖ್ಯವಾಗಿರ್ತಬೇಕನ್ನುತ್ತೆ. ಮತ್ತೆ ಗುರುವಾದವನಿಗೆ ಅನುಷ್ಠಾನ ಬೇಕೆನ್ನುವುದಾಗಿ ತಾವು ಹೇಳ್ತೀರಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.